ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ರೆ ಎಲ್ಲರೂ? ಇವತ್ತು ಈಸಿಯಾಗಿ ತುಂಬಾ ಬೇಗ ಆಗುವಂತಹ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಫ್ರೆಂಡ್ಸ್. ಇಲ್ಲಾಂದರೆ ಅದನ್ನು ಸೌಟಲ್ಲಿ ತಿರುಗಿಸೋದು ಅದೆಲ್ಲ ಮಾಡಬೇಕಲ್ಲ, ನಾನಿಲ್ಲಿ ಹ್ಯಾಂಡ್ ಬ್ಲೆಂಡರ್ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ತುಂಬಾ ಈಸಿ. ಆ್ಯಕ್ಚುಲಿ ನಾವು ಉಡುಪಿ ಮ್ಯಾಂಗ್ಳೂರಿನವರೆಲ್ಲ ರಾಗಿ ಮುದ್ದೆ ಜಾಸ್ತಿಯಾಗಿ ತಿನ್ನೋದಿಲ್ಲ, ಆದರೂ ಕೆಲವರಿಗೆ ಇಷ್ಟ ಇರ್ತದಲ್ವ, ಹಾಗಾಗಿ ನಾನು ಈಸಿ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಬನ್ನಿ ಫ್ರೆಂಡ್ಸ್. ಇಲ್ಲಿ ಫಸ್ಟಿಗೆ ನಮಗೆ ಅಳತೆ ಅಂದರೆ ಮೆಜರ್ಮೆಂಟ್ ಕರೆಕ್ಟಾಗಿ ತಗೊಂಡ್ರೆ ರಾಗಿ ಮುದ್ದೆ ಕೂಡ ಕರೆಕ್ಟಾಗಿ ಬರ್ತದೆ. ರಾಗಿ ಮುದ್ದೆ ಹೇಗಿರಬೇಕಂದ್ರೆ ತುಂಬ ಗಟ್ಟಿ ಇರಬಾರ್ದು, ಹಾಗೆಯೇ ಸ್ವಲ್ಪ ಸಾಫ್ಟ್ ಕೂಡ ಇರಬಾರ್ದು. ಯಾಕಂದರೆ ನಮಗೆ ಆ ರಾಗಿ ಮುದ್ದೆ ನಮಗೆ ಕಚ್ಚಿ ಕಚ್ಚಿ ತಿನ್ನೋದಲ್ಲ, ನಾವು ಅದನ್ನು ನುಂಗ್ಲಿಕ್ಕೆ ಒಂದು ಸಣ್ಣ ಸಣ್ಣ ಪೀಸ್ ಮಾಡೋದು, ಅದನ್ನು ಪದಾರ್ಥಕ್ಕೆ ಡಿಪ್ ಮಾಡೋದು, ನಾವು ನುಂಗೋದು. ಹಾಗಾಗಿ ಅದು ಅಳತೆ ಎಲ್ಲ ಕರೆಕ್ಟ್ ಇದ್ದರೆ ಕರೆಕ್ಟಾಗಿ ಬರ್ತದೆ. ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಫಸ್ಟಿಗೆ ನಾವಿಲ್ಲಿ ರಾಗಿ ಮುದ್ದೆ ಯಾವ ಪಾತ್ರೆಯಲ್ಲಿ ಮಾಡ್ತೇವೋ ಆ ಪಾತ್ರೆಗೆ ನಾನಿಲ್ಲಿ 3 ಕಪ್ ನೀರನ್ನು ಹಾಕ್ತಾ ಇದ್ದೇನೆ. 3 ಕಪ್ ನೀರಂದರೆ ರಾಗಿ ಹಿಟ್ಟು ನಾನಿಲ್ಲಿ 2 ಕಪ್ ತಗೊಳ್ತಿದ್ದೇನೆ. ಮೆಜರ್ಮೆಂಟ್ ನೋಡಿ, 2 ಕಪ್ಪು ರಾಗಿ ಹಿಟ್ಟಿಗೆ 3 ಕಪ್ ನೀರು. ನಾನಿಲ್ಲಿ 3 ಕಪ್ ನೀರು ನಿಮಗೆ ಹಾಕೋದು ತೋರಿಸಿದ್ದೇನೆ. ರುಚಿಗೆ ಎಷ್ಟು ಬೇಕಂತ ನೋಡಿಕೊಂಡು ಸಾಲ್ಟನ್ನು ಆ್ಯಡ್ ಮಾಡಿ ಇದನ್ನು ನಾವಿಲ್ಲಿ ಕುದಿಲಿಕ್ಕೆ ಬಿಡುವ ಗ್ಯಾಸಲ್ಲಿ. ಆಮೇಲೆ ನಾನೀಗ ರಾಗಿ ಹಿಟ್ಟು ನಿಮಗೆ ತೋರಿಸ್ತೇನೆ. ಫಸ್ಟಿಗೆ ನೋಡಿ, ನಾನಿಲ್ಲಿ ತಗೊಳ್ಳುವಂತಹ ರಾಗಿ ಮುದ್ದೆಯ ಕ್ವಾಂಟಿಟಿ 2 ಕಪ್ಪು. ನೀವು ಯಾವುದೇ ಇದರಲ್ಲಿ ಕೂಡ ಮೆಜರ್ಮೆಂಟ್ ಮಾಡಿ, ಅಂದರೆ ಕಪ್ ಇರ್ಬೋದು, ಗ್ಲಾಸ್ ಇರ್ಬೋದು, ಅದು ಸೇಮ್ ಕ್ವಾಂಟಿಟಿಯಲ್ಲಿ ಇರಲಿ. ಅಂದರೆ 2 ಕಪ್ಪು ರಾಗಿ ಹಿಟ್ಟಿಗೆ 3 ಕಪ್ಪು ನೀರು, ಅಂದರೆ 1 ಕಪ್ಪು ನಾವೀಗ ಮಾಡುವಾಗ 1.5 ಕಪ್ಪು ನೀರನ್ನು ನಾವಿಲ್ಲಿ ಕರೆಕ್ಟಾಗಿ ತಗೊಳ್ಬೇಕು. ಹಾಗೆ ತಗೊಂಡ್ರೆ ರಾಗಿ ಮುದ್ದೆ ಕರೆಕ್ಟಾಗಿ ಬರ್ತದೆ. ಈಗ ರಾಗಿ ಹಿಟ್ಟು ನಾನು 2 ಕಪ್ಪು ತಗೊಂಡಿದ್ದೇನೆ. ಇಲ್ಲಿ ನೀರು ನೋಡುವ, ನೋಡಿ ನೀರೀಗ ಬಿಸಿ ಆಗಿದೆ. ಇದು ಚೆನ್ನಾಗಿ ಕುದಿಬೇಕು, ಹಾಗೇನಿಲ್ಲ, ಹಾಗೆಲ್ಲ ಆಗಬೇಕಂತಿಲ್ಲ. ಈಗ ಇಷ್ಟು ಬಬಲ್ಸ್ ಬಂದರೆ ಸಾಕು. ಇಷ್ಟಾಗುವಾಗ ನಾವು ಇದಕ್ಕೆ ಇಲ್ಲಿ ರಾಗಿ ಹಿಟ್ಟನ್ನಿಲ್ಲಿ ಆ್ಯಡ್ ಮಾಡಿಬಿಡುವ. ತಿರುಗಿಸಿ ಹಾಕಬೇಕಂತ ಏನಿಲ್ಲ, ಒಮ್ಮೆಲೆ ಇದನ್ನು ಹಾಕ್ಬೋದು. ಹಾಕಿ ಆದ ನಂತರ ಸ್ವಲ್ಪ ನಾವು ಈ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಬೇಕು. ಜಸ್ಟ್ ಓಕೆ, ತುಂಬ ಹೊತ್ತು ಎಲ್ಲ ತಿರುಗಿಸೋದೆಲ್ಲ ಬೇಡ. ಯಾಕಂದರೆ ನಾವಿಲ್ಲಿ ಹ್ಯಾಂಡ್ ಬ್ಲೆಂಡರ್ ಯೂಸ್ ಮಾಡ್ತೀವಲ್ಲ, ಹಾಗಾಗಿ ಇದರ ಗಂಟು ಇರೋದು ಅದು ಎಂತ ಇರೋದಿಲ್ಲ, ಈಸಿಯಾಗಿ ಮಾಡಲಿಕ್ಕಾಗ್ತದೆ. ಮತ್ತು ಅದು ಅಂಟು ಥರ ಬರ್ತದಲ್ವ, ನಮಗೆ ಉಂಡೆ ಕಟ್ಟಲಿಕ್ಕೂ ಹಾಗೇ, ಟೇಸ್ಟ್ ಕೂಡ ಹಾಗೇ ಇರ್ತದೆ, ಒಳ್ಳೆಯದಾಗ್ತದೆ ನಮಗೆ. ಈ ರೀತಿ ನೋಡಿ, ಈಗ ನೀರು ಮತ್ತು ಹಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಮಿಕ್ಸ್ ಮಾಡಿ ಆದ ನಂತರ ನೋಡಿ, ಇಲ್ಲಿ ಹ್ಯಾಂಡ್ ಬ್ಲೆಂಡರ್ ನೀವು ಮನೇಲಿ ಇದ್ದರೆ ಖಂಡಿತ ಯೂಸ್ ಮಾಡಿ. ನೋಡಿದ್ದು ಈ ರೀತಿ ಚೆನ್ನಾಗಿ ಇದನ್ನು ಸುತ್ತ ಮಿಕ್ಸ್ ಮಾಡಬೇಕು. ಈ ಮಿಕ್ಸ್ ಮಾಡೋದ್ರಿಂದ ಏನಾಗ್ತದೆ, ಇದರಲ್ಲಿ ಯಾವುದೇ ರೀತಿಯ ಗಂಟುಗಳಿಲ್ಲದ ಹಾಗೆ ಚೆನ್ನಾಗಿ ಇದು ಮಿಕ್ಸ್ ಆಗ್ತದೆ. ನೋಡಿ, ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗ್ತದೆ. ಗ್ಯಾಸಿದು ಫ್ಲೇಮಲ್ಲಿ ಲೋ ಮಾಡಿ ಇಡಿ, ಹೈ ಇಡಲಿಕ್ಕೆ ಹೋಗಬೇಡಿ. ಈ ರೀತಿ ನೋಡಿ, ನಾವೊಂದು 5 ನಿಮಿಷ ಇದನ್ನು ತಿರುಗಿಸುವ ಕೆಲಸ ನಮಗೊಂದು 30 ಸೆಕೆಂಡ್ಸಲ್ಲಿ ಇದು ಮುಗಿಸಿ ಬಿಡ್ತದೆ. ಹ್ಯಾಂಡ್ ಬ್ಲೆಂಡರ್ ಇದೆ, 30 ಸೆಕೆಂಡ್ಸ್ ಸಾಕು ನಾವು ಈ ಹ್ಯಾಂಡ್ ಬ್ಲೆಂಡರಲ್ಲಿ ಮಿಕ್ಸ್ ಮಾಡೋದು. ಜಾಸ್ತಿ ಹೊತ್ತು ಮಾಡಬೇಕಂತ ಇಲ್ಲ. ನೋಡಿ, ಇದೀಗ ಆಯ್ತು. ಈಗ ನೋಡಿ, ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ನಾನಿಲ್ಲಿ. ಓಕೆ, ನೋಡಿ ಇದೀಗ ಆಯಿತು. ನೋಡಿ, ಇಷ್ಟು ಈಸಿಯಾಗಿ ಆಯಿತು. ಇನ್ನಿದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳುವ. ನಿಮಗೆ ಕಾಣ್ತಾ ಇರ್ಬೋದು, ಇದರಲ್ಲಿ ಯಾವುದೇ ರೀತಿಯ ಗಂಟುಗಳಿಲ್ಲ ನೋಡಿ. ಆಮೇಲೆ ಇದನ್ನು 1 ನಿಮಿಷ ಹೀಗೇ ಲೋ ಫ್ಲೇಮಲ್ಲಿ ಬಿಟ್ಟು ಬಿಡುವ. 1 ನಿಮಿಷದ ನಂತರ ನೋಡುವಾಗ ನೋಡಿ, ಎಲ್ಲ ಗಟ್ಟಿಯಾಗಿರ್ತದೆ ನೋಡಿ ಚೆನ್ನಾಗಿ. ಈ ರೀತಿ ಈ ಪಾತ್ರೆಯ ತಳ ಕೂಡ ಬಿಟ್ಕೊಂಡಿರ್ತದೆ, ಇದು ಅಂಟಿ ಹಿಡಿಯುವುದಿಲ್ಲ, ಹಿಟ್ಟೆಲ್ಲ ರಾಶಿ ಇರೋದು ಹಾಗೆ ಇಲ್ಲ. ಈಗ ಎಲ್ಲ ಮಿಕ್ಸ್ ಮಾಡಿ ಆದ ನಂತರ 1 ನಿಮಿಷದ ನಂತರ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳುವ. ತುಪ್ಪ ಹಾಕೋದ್ರಿಂದ ಚೆನ್ನಾಗಿ ಈ ಪಾತ್ರೆಯಲ್ಲಿ ಇದ್ದಂಥ ಹಿಟ್ಟೆಲ್ಲ ಒಳ್ಳೆ ರೀತಿಯಲ್ಲಿ ಕರೆಕ್ಟಾಗಿ ಒಂದೇ ಸೈಡಿಗೆ ಬರ್ತದೆ. ಈ ತಳ ಹಿಡ್ಕೊಂಡಿರ್ತದಲ್ವ, ಅದೆಲ್ಲ ಬಿಟ್ಕೊಂಡು ಬರ್ತದೆ. ನೋಡಿ, ನಾನಿಲ್ಲಿ ನಿಮಗೆ ತೋರಿಸ್ತೇನೆ. ಈ ರೀತಿ ಸ್ವಲ್ಪ ಹಾಕಿದರೆ ಸಾಕು ತುಪ್ಪ. ನೋಡಿ, ಈಗ ಕಾಣ್ತಾ ಉಂಟಾ ನಿಮಗೆ? ಪಾತ್ರೆಯಲ್ಲಿ ಒಂದು ಚೂರು ಕೂಡ ಇಲ್ಲ ನೋಡಿ, ತಳಭಾಗದಲ್ಲೆಲ್ಲ ಹಿಟ್ಟು ಉಂಟಾ? ಇಲ್ಲ. ಈ ರೀತಿ ಆದರೆ ಸಾಕು. ಇನ್ನು ಗ್ಯಾಸ್ದು ಫ್ಲೇಮನ್ನಲ್ಲಿ ಆಫ್ ಮಾಡಿಬಿಡುವ. ಈಗ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳುವ. ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಳುವ. ಸ್ಪ್ರೆಡ್ ಮಾಡಿ ಆದ ನಂತರ ಈ ಹಿಟ್ಟನ್ನು ನಾವೀಗ ರಾಗಿ ಏನು ಮಿಕ್ಸ್ ಮಾಡಿದ್ದೇವೆ ನೀರಲ್ಲಿ, ಅದನ್ನು ಈ ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಬಿಸಿ ಇರ್ತದೆ, ಜಾಗ್ರತೆ ಮಾಡಬೇಕು. ಮತ್ತು ಸ್ವಲ್ಪ ನೀರನ್ನು ಕೂಡ ನಾವಿಲ್ಲಿ ಕೈಗೆ ಹಾಕ್ಕೊಂಡು ಕೂಡ ಮಾಡ್ಬೋದು, ಅಥವಾ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ತುಪ್ಪ ಕೂಡ ಇಲ್ಲಿ ಕೈಗೆ ಹಾಕ್ಕೊಳ್ಬೋದು. ಇಷ್ಟು ಮಾಡಿದರೆ ಸಾಕು ನೋಡಿ. ತುಂಬ ಹೊತ್ತೆಲ್ಲ ಮಿಕ್ಸ್ ಮಾಡೋದು ಹಾಗೆಂತ ಬೇಕಂತಿಲ್ಲ, ನಾವು ಚಪಾತಿ ಹಿಟ್ಟು ಕಲಸಿದಾಗೆಲ್ಲ ಮಾಡಬೇಕಂತ ಏನಿಲ್ಲ. ಇಷ್ಟು ಮಾಡಿದರೆ ಸಾಕು. ಇನ್ನು ಕೈಗೆ ಸ್ವಲ್ಪ ನೋಡಿ, ನಾನು ತುಪ್ಪ ಹಾಕಿದ್ದೇನೆ. ಹಾಕಿ ನಮಗೆ ಎಷ್ಟು ದೊಡ್ಡ ಉಂಡೆ ನಾವು ಮಾಡ್ತೇವೆ ಅಷ್ಟು ದೊಡ್ಡದು ನಾವು ತಗೊಳ್ಳೋ. ನಾನೀಗ ತುಂಬ ದೊಡ್ಡದೆಲ್ಲ ಮಾಡೋದಿಲ್ಲ, ಸಾಧಾರಣ ಒಂದು ಮೀಡಿಯಮ್ ಸೈಜಿದ್ದು ಲಡ್ಡು ಥರ ಮಾಡ್ತೇನೆ. ನೋಡಿ, ಸ್ವಲ್ಪ ನೀರನ್ನು ಕೂಡ ಕೈಗೆ ನಾನಿಲ್ಲಿ ತಾಗಿಸ್ತಿದ್ದೇನೆ. ಈಗ ನಾನು ತಾಗಿಸಿರುವಂಥದ್ದು ನೀರು. ಈ ರೀತಿ ತುಂಬ ಈಸಿಯಾಗಿ ಈ ಉಂಡೆ ಕೂಡ ಮಾಡಲಿಕ್ಕೆ ಆಗ್ತದೆ ಫ್ರೆಂಡ್ಸ್. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ.
ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ. ಸೈಡಲ್ಲಿ ಬೆಲ್ಲೈಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ನೋಡಿ ಎಷ್ಟು ಬೇಗ ಉಂಡೆ ರೆಡಿ ಆಯಿತು ನೋಡಿ. ಒಂದು ಏನಾದರೂ ಒಂದು ಕಟ್ಟಾದ ಥರ ಆಗಲಿ ಏನಾದರೂ ಉಂಟು ನೋಡಿ, ಎಷ್ಟು ಒಳ್ಳೆ ರೀತಿಯಲ್ಲಿ ಉಂಡೆ ಆಗಿದೆ, ಸಾಫ್ಟಾಗಿ, ತುಂಬ ಈಸಿಯಾಗಿ ಕೂಡ ಇದು ಮಾಡ್ಬೋದು. ಇದೇ ರೀತಿ ಉಳಿದದೆಲ್ಲ ಉಂಡೆಗಳನ್ನಾಗಿ ಕೂಡ ನಾವು ಮಾಡ್ಕೊಳ್ಳೋ. ಫಸ್ಟಿಗೆ ನನಗೆ ಕೂಡ ಏನೂ ಬರ್ತಾ ಇರಲಿಲ್ಲ, ನಾನು ಮಾಡಿದರೆ ರಾಂಗೇ ಆಗ್ತಿತ್ತು. ನೀರು ಜಾಸ್ತಿ ಆಗೋದು ಅಥವಾ ಗಟ್ಟಿ ಆಗೋದಿಲ್ಲ, ಇದೇ ರೀತಿ ಆಗ್ತಾಯಿತ್ತು ಫ್ರೆಂಡ್ಸ್. ನಾವೊಂದು 4-5 ಸಲ ಟ್ರೈ ಮಾಡಿದೆ ಮಾಡಲಿಕ್ಕೆ. ಆಮೇಲೆ ನಂಗೆ ಗೊತ್ತಾಯಿತು ಈಗ ಯಾವ ರೀತಿ ಮೆಜರ್ಮೆಂಟಲ್ಲಿ ಮಾಡಬೇಕಂತ ಹೇಳಿ. ಸೊ ನಾನು ಅದೇ ರೀತಿ ಮಾಡಿದ್ದೇನೆ, ಅದೇ ರೀತಿ ನಾನು ನಿಮಗೆ ಕೂಡ ತೋರಿಸ್ತಾ ಇದ್ದೇನೆ. ಒಂದೀಗ ನೋಡಿ ಸಣ್ಣದೊಂದಾಗಿದೆ, ಪಿಟ್ಟೆ ನೋಡಿ ಸಣ್ಣದೊಂದಾಗಿದೆ. ಈಗ ಇಷ್ಟು ರಾಗಿ ಮುದ್ದೆ ರೆಡಿ ಆಯಿತು. ಈಗ ನಾವು ಇದನ್ನೊಂದು ಬೇರೊಂದು ಪಾತ್ರೆಯಲ್ಲಿ ಇಟ್ಟು ಬಿಡುವ. ಬೇಕಾದಾಗ ಯಾರಿಗೆ ಬೇಕು ತಿನ್ನಲಿಕ್ಕೆ ಕೊಡ್ಬೋದು. ನಾನಂದ್ರೆ ನನಗೆ ತುಂಬ ಹಸಿವೆ ಆಗ್ತಾ ಉಂಟು, ನಾನೊಂದು ತಿಂತೇನೆ. ಫಸ್ಟಿಗೆ ಒಂದು ರಾಗಿ ಮುದ್ದೆ ಇಟ್ಟು ಅದರ ಮೇಲೆ ಸ್ವಲ್ಪ ತುಪ್ಪವನ್ನು ಇಲ್ಲಿ ಹಾಕ್ತಾ ಇದ್ದೇನೆ ನಾನು. ಹಾಕಿ ಅದಂದರೆ ನಾನಿಲ್ಲಿ ಚಿಕನ್ ಕರಿ ಹಾಕಿ ತಿಂತಾ ಇದ್ದೇನೆ. ನೀವು ಬೇಕಿದ್ರೆ ಫಿಶ್ ಕರಿ ಅಥವಾ ಸಾಂಬಾರು, ರಸಮ್, ತರಕಾರಿ ಕರಿ ಯಾವುದು ಬೇಕು ಅದರಲ್ಲಿ ನೀವು ತಿನ್ಬೋದು. ನಿಮ್ಗೆ ಯಾವುದು ಇಷ್ಟ ಅದರಲ್ಲಿ ನೀವು ತಿನ್ಬೋದು ಫ್ರೆಂಡ್ಸ್. ಈಗ ಮಾತ್ರ ಇದರದ್ದು ಏನಂದರೆ ನಮಗೆ ರೈಸ್ ಎಲ್ಲ ನಾವು ಅಗಿದು ತಿಂತೇವಲ್ಲ, ಆ ರೀತಿ ತಿನ್ನಲಿಕ್ಕಿಲ್ಲ. ಈ ರೀತಿ ಒಂದು ಸಣ್ಣ ತುಂಡು ತಗೊಂಡು ಈ ರೀತಿ ಪದಾರ್ಥಕ್ಕೆ ಟಿಪ್ ಮಾಡಿ ಇದನ್ನು ನಾವು ನುಂಗಬೇಕು ಗೊಳಂಕಂತ. ಓಕೆ, ಹೀಗೇ ತಿನ್ನೋದಿದು. ಬಟ್ 1-2 ಸಲ ತಿಂದರೆ ಮತ್ತೆ ತಿನ್ನಲಿಕ್ಕೂ ಕೂಡ ಒಳ್ಳೆ ಖುಷಿ ಆಗ್ತದೆ, ಟೇಸ್ಟ್ ಕೂಡ ಆದಾಗೆ ಆಗ್ತದೆ, ನಮಗೆ ಇಷ್ಟ ಕೂಡ ಆಗ್ತದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡ್ಬೋದು ಫ್ರೆಂಡ್ಸ್. ಓಕೆ, ಬೇಕಿದ್ರೆ ನಾನು ಮಾಡಿದ ಹಾಗೆ ಮೆಜರ್ಮೆಂಟಲ್ಲಿ ಮಾಡಿ ತಿಂದು ಎಂಜಾಯ್ ಮಾಡಿ. ಓಕೆ, ಬಾಯ್, ಅಸ್ಸಲಾಮು ಅಲೈಕುಮ್.